ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಎಮ್ ಜಿ ಟ್ರೇಡಿಂಗ್ ಗೀತಾವನ್ನು ಮಾತಾಡ್ತಿರೋದು. ಸೊ ನೋಡಿ, ಇವತ್ತಿನ ಮಾರ್ಕೆಟ್ ಸಿಂಪಲಾಗಿ ಹೇಳ್ತೀನಿ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ನೋಡ್ಕೊಳ್ಳಿ. ನಿನ್ನೆ ನಿಮ್ಗೆ ಹೇಳಿದ್ದೆ ಮಾರ್ಕೆಟ್ ಏನಾಗುತ್ತಂತ. ನೋಡಿ, ಗ್ಯಾಪ್ ಅಪ್ ಆಯಿತು. 24,100ಗೂ ಮೇಲೆ ಹೋಗಿದೆ. 24,121ಗೂ ಮೇಲೆ ಹೋಗಿದೆ ಮಾರ್ಕೆಟ್ ಹೋಗಿದೆ. ಸಸ್ಟನ್ ಈಗ ಎಲ್ಲಿ ನಿಂತ್ಕೊಂಡಿದೆ? 24,121 ಮಾರ್ಕೆಟ್ ನಿಂತ್ಕೊಂಡಿದೆ. ಸೊ ನಾವೀಗ ಏನು ಮಾಡೋಣ, ನಾಳೆ ಮಾರ್ಕೆಟ್ ಏನು ಹೇಳ್ತಿದೆ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಣ. ನೋಡಿ, ನಾಳೆ ಮಾರ್ಕೆಟ್ ಏನಿಲ್ಲ, ಇದೆಲ್ಲ ನಾನು ಫಸ್ಟ್ ಟೈಮ್ ಮಾಡಿಟ್ಟಿದ್ದೀನಿ ನಿಮಗೋಸ್ಕರ ಕರೆಕ್ಟಾಗಿ ತಿಳಿಸೋಣ ಅಂತ. ಯಾಕಂದರೆ ಸಮಯ ತೊಗೊಳಕ್ಕಿಲ್ಲ. ಇವಾಗ ನನಗೆ ಸುಮಾರು ಇಲ್ಲಾಂದ್ರೂ 11 ಆಯಿತು. 11:30 ನಾನು ನಿಮಗೆ ಈ ವಿಡಿಯೋ ಮಾಡ್ತಾಯಿದ್ದೆ. ನೈಟು ಸ್ವಲ್ಪ ಬ್ಯುಸಿಯಾಗಿದ್ದೆ, ಟೈಮ್ ಸಿಗಲಿಲ್ಲ. ಸೊ ಈಗ ನಾನು ಹೇಳ್ತೀನಿ ಕೇಳಿ. ನಾಳೆ ಮಾರ್ಕೆಟ್ ನೋಡಿ, ನಿನ್ನೆ ನಾನು ನಿಮಗೆ ಹೇಳಿದ್ದೆ ಮಾರ್ಕೆಟ್ ಯಾವಾಗಲೂ 9 ಬಿಗ್ ಕ್ಯಾಂಡಲ್ಸ್ ಖಂಡಿತ 9:15ರಿಂದ 10:00 ಒಳಗಡೆ ನಿಮಗೆ ಕ್ಯಾಂಡಲ್ಸ್ ಖಂಡಿತ ಬಿಗ್ ಕ್ಯಾಂಡಲ್ ಕೊಡುತ್ತೆ ಅಂತ. ನೋಡಿ, ನಿಮ್ಮ ಕಣ್ಣು ಮುಂದೆನೇ ಕಾಣ್ತಿದೆ. ಬಿಗ್ ಕ್ಯಾಂಡಲ್ ಮೂವ್ ನಮಗೆ ಬೇಕು. ಬಿಗ್ ಕ್ಯಾಂಡಲ್ಸ್ ಎಲ್ಲಿದ್ದರೆ ಅಲ್ಲಿ ವಾಲ್ಯೂಮ್ ಖಂಡಿತ ಇರುತ್ತೆ. ಬೈಯರ್ಸ್ ಜಾಸ್ತಿ ಆಗಿದ್ದಾರಾ, ಸೇಲರ್ ಜಾಸ್ತಿ ಆಗಿದ್ದಾರಾ, ಯಾವ ರೀತಿ ಮಾರ್ಕೆಟ್ ಹೋಗ್ತಿದೆ ಅನ್ನೋದನ್ನು ಬಿಗ್ ಕ್ಯಾಂಡಲ್ಸ್ ಮೂಲಕ ನಮ್ಗೆ ತಿಳಿಸೋದು. ನೋಡಿ, ಇಲ್ಲಿ ನೋಡಿ, ಬೈಯರ್ಸ್ ನೋಡಿ, ಫಸ್ಟ್ ಮಾರ್ಕೆಟ್ ಓಪನ್ ಆಯಿತು ಇಲ್ಲಿಂದ 24,000 ಕರೆಕ್ಟಾಗಿ ಮಾರ್ಕೆಟ್ ಓಪನ್ ಆಯಿತು. ಮಾರ್ಕೆಟಿಂಗ್ ಓಪನಿಂಗ್ ಎಲ್ಲಾಗಿದೆ ನೋಡಿ, ಮಾರ್ಕೆಟ್ ಓಪನ್ ಎಲ್ಲಾಗಿದೆ, ಇಲ್ಲಿ ಓಪನ್ ಇಲ್ಲಾಗಿದೆ. ಮಾರ್ಕೆಟ್ ಇಲ್ಲಿ ಕರೆಕ್ಟಾಗಿ ನೋಡಿ 24,000 ಮಾರ್ಕೆಟ್ ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗ್ತಾ ಕ್ಲೋಸ್ ಎಲ್ಲಿ ಮಾಡಿದೆ? ಮಾರ್ಕೆಟ್ ಕ್ಲೋಸಿಂಗ್ ಎಲ್ಲಿ ಮಾಡಿದೆ? ಇಲ್ಲಿ 24,912 23,900 ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂದರೆ ಕ್ಲೋಸಿಂಗ್ ಇಲ್ಲಿ ತೋರಿಸಿದೆ. ಮಾರ್ಕೆಟ್ ಗ್ಯಾಪ್ ಅಪ್ ಫಿಲ್ ಆಗಿಲ್ಲ. ಅವತ್ತಿನ ಮಾರ್ಕೆಟ್ ಗ್ಯಾಪ್ ಅಪ್ ಫಿಲ್ ಆಗಿಲ್ಲ. ಮಾರ್ಕೆಟ್ ನಮಗೇನಾಗಿದೆ, ಜನಗಳನ್ನ ಕೆಳಗಡೆ ತೊಗೊಂಡೋಗೋ ಥರ ಮಾಡಿ ಮತ್ತೆ ಮಾರ್ಕೆಟ್ 23,900 ಮೇಲೆ ಕ್ರಾಸ್ ಮಾಡೋಕ್ಕೆ ಬಿಡಲಿಲ್ಲ. ಅಪ್ಪಾಗಿ ಚಾನ್ಸಸ್ ಆಗಿ ಹೊರಟೋಗಿದೆ. ನೋಡಿ, ಮಾರ್ಕೆಟ್ ಯಾವಾಗಲೂ ಇಲ್ಲಿಂದ ಇಲ್ಲಿಗೆ ಬಂತ ಕ್ಯಾಂಡಲ್ ಅದೇ 9:15 9:15 ಕ್ಯಾಂಡಲ್ ಇದು ನೋಡಿ. ಕ್ಯಾಂಡಲ್ ಯಾವಾಗ? 9:15. ನೆಕ್ಸ್ಟ್ ಕ್ಯಾಂಡಲ್ 9:20, ಥರ್ಡ್ ಕ್ಯಾಂಡಲ್ 9:25. ಎಲ್ಲ ಬಿಗ್ ಕ್ಯಾಂಡಲ್ಸ್. ಬೈಯರ್ಸ್ ನಿನ್ನೆ ಯಾರು ಹೋಲ್ಡ್ ಮಾಡಿಟ್ಟಿರ್ತಾರೋ ದುಡ್ಡು, ಅವರು ಖಂಡಿತ ಶನಿವಾರ ಯಾರು ದುಡ್ಡು ಹೋಲ್ಡ್ ಮಾಡಿರ್ತಾರೋ ಅವ್ರು ಖಂಡಿತ ಹೈ ಲೆವೆಲ್ಗೆ ದುಡ್ಡು ತೊಗೊಂಡು ಹೋಗಿರ್ತಾರೆ. ಇವೊಂದು ಗ್ಯಾಪ್ ಅಪ್ ಆಗಿದೆ, ಮಾರ್ಕೆಟ್ ಮೇಲೆ ಹೋಗಿದೆ, ಸಸ್ಟೇನ್ ಆಗಿದೆ. ನೋಡಿ, ಮಾರ್ಕೆಟ್ ಏನು ಹೇಳ್ತಿದೆ? ಸಿಂಪಲ್ ಮೆಥಡ್. ಮಾರ್ಕೆಟ್ ಬಂತು, ಹೋಯಿತು. ಮಾರ್ಕೆಟ್ ಬಂತು, ಕೆಳಗೆ ಬಂತು, ಮತ್ತೆ ಮೇಲೆ ಹೋಯಿತು, ಮತ್ತೆ ಚಿಕ್ಕದಾಗಿ ಬಂತು, ತಿರುಪಿ ಮತ್ತೆ ಹೋಯಿತು, ಮತ್ತೆ ಚಿಕ್ಕದಾಗಿ ಬಂತು, ಮತ್ತೆ ಹೋಯಿತು, ಮತ್ತೆ ಕೆಳಗೆ ಬಂತು, ಮತ್ತೆ ಹೋಯಿತು, ಮತ್ತೆ ಡೌನ್ ಆಯಿತು, ಮತ್ತೆ ಹೈ ಆಯಿತು, ಮತ್ತೆ ಡೌನ್ ಆಯಿತು, ಮತ್ತೆ ಹೈ ಆಯಿತು, ಮತ್ತೆ ಇಲ್ಲಿಗೆ. ನೋಡಿ, ಈ ಮಾರ್ಕೆಟ್ ಇಲ್ಲಿಗೆ ಕಾಣ್ತಿದೆಯಾ? ಈ ನೋಡಿ ಲೈನ್ ನೋಡಿ, ಮಾರ್ಕೆಟ್ ಇಲ್ಲಿಗೂ ಮೇಲೆ ಹೋಗಿಲ್ಲ. ಸೊ ಡಬಲ್ ಟ್ಯಾಪ್ ಈ ಥರ ಬಂದರೆ ನೋಡ್ಕೊಳ್ಳಿ. ಯಾವಾಗಲೂ ಮಾರ್ಕೆಟ್ ಮೇಲೆ ಹೋದಾಗ ಈ ಥರ ಬಂದರೆ ಏನಾದರೂ ಸೇಲರ್ಸ್ ಕಂಡು ಬರ್ತಾರೆ ಅಲ್ಲಿ. ಈ ಥರ ಮಾರ್ಕೆಟ್ ಚಿಕ್ಕದಾಗಿ ನೋಡಿ, ಈ ಥರ ಯಾವಾಗಲೂ ಅಷ್ಟೇ ಕ್ಯಾಂಡಲ್ ಸ್ಟಿಕ್ಸ್ ಬರಬಾರ್ದು. ಈ ಥರ ಚಿಕ್ಕ ಕ್ಯಾಂಡಲ್ಗಳು, ಈ ಥರ ಚಿಕ್ಕ ಕ್ಯಾಂಡಲು, ಡಬಲ್ ಪ್ಯಾಟರ್ನು ಡೋಜಿ ಕ್ಯಾಂಡಲ್ಸು ಚಿಕ್ಕ ಬಂದರೆ ಏನೋ ಒಂದು ಟರ್ಮ್ಸ್ ಆಫ್ ಕಂಡೀಷನ್ಸ್ ಇರುತ್ತೆ. ಅಲ್ಲಿ ಚಿಕ್ಕದಾಗಿ ಸೇಲರ್ಸ್ ಇರ್ತಾರೆ. ಏನಪ್ಪ ಮಾರ್ಕೆಟ್, ಬಟ್ ಮಾರ್ಕೆಟ್ ಟ್ರೆಂಡ್ ಈಸ್ ಹಬ್. ಮಾರ್ಕೆಟ್ ಯಾವಾಗಲೂ ಟ್ರೆಂಡು ಮೇಲೇ ಹೋಗ್ತಿದೆ. ಆದರೂ ಜನಗಳು ಇಲ್ಲಿ ಸೇಲ್ ಮಾಡ್ತಾಯಿದ್ದಾರೆ, ಬೈ ಮಾಡ್ತಾರೆ, ಸೇಲ್ ಮಾಡ್ತಾರೆ, ಸ್ಕ್ಯಾಲ್ಪಿಂಗ್ ತೊಗೊಂಡ್ರು, ದುಡ್ಡು ತೆಗೆದ್ರು ಹೊಲ್ಟೋದ್ರು. ಮತ್ತೆ ಒಂದು ಬಟ್ ಮಾರ್ಕೆಟ್ ಟ್ರೆಂಡು ನೋಡಿ ಯಾವಾಗಲೂ ಹೈಯಲ್ಲೇ ಬಂದೆ. ನೋಡಿ, ಇದು ಇರೋದಂದ್ರೆ ಮಾರ್ಕೆಟಲ್ಲಿ ಮೇನ್ ಇಂಪಾರ್ಟೆಂಟು. ಇದನ್ನೇ ನಾವು ಕಲಿಬೇಕಾಗಿರೋದು ವಿಷಯ. ನಾನು ಏನು ಹೇಳಿದೆ ನಿಮಗೆ? ಖಂಡಿತ ಹೇಳಿದೆ 24,000. ನೋಡಿ, ನಾಳೆ ಕೂಡ ಅಷ್ಟೇ ನಾಳೆ ಮಾರ್ಕೆಟು ನಿಮಗೆ ಏನು ಹೇಳುತ್ತಂದರೆ ನೋಡಿ, ನಾಳೆ ಮಾರ್ಕೆಟು 15 ಮಿನಿಟ್ಸ್ 15 ಸೆಕೆಂಡ್ಸ್
15 ಮಿನಿಟ್ಸ್ ನೋಡಿ. ನಾಳೆ ಮಾರ್ಕೆಟ್ ನಿಮಗೆ ಫಸ್ಟ್ ಇಲ್ಲಿದೆ. ನೆಕ್ಸ್ಟು ಫಸ್ಟ್ ಟಾರ್ಗೆಟ್ ಎಲ್ಲಿ ಬರುತ್ತೆ ನಾಳೆ ಮಾರ್ಕೆಟ್? ನಾಳೆ ನಿಫ್ಟಿ 50ಯಲ್ಲಿ ಖಂಡಿತ 24,230ಗೆ ಹೋದರೆ ನಿಮ್ಮದು ನಿಫ್ಟಿ 50 24,230 ನೋಡಿ ಇಲ್ಲಾಗಿದೆ. 24,230 ನೆಕ್ಸ್ಟ್ 24,250 ಅದಕ್ಕೆ ನೆಕ್ಸ್ಟ್ 24,300 ಟಾರ್ಗೆಟ್, ನೆಕ್ಸ್ಟ್ ಒನ್ 24,350. ಇದು ನಿಮ್ಮದು ಹೈಯರ್ ನಾಳೆಗೆ ಟ್ರೆಂಡ್ ಲೈನ್. ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಇಟ್ಕೊಳ್ಳಿ. ಮಾರ್ಕೆಟ್ ಯಾವ ರೀತಿ ಹೋಗ್ತಿದೆಯೋ ಅದೇ ರೀತಿ ನಿಮ್ಮದು ಮಾರ್ಕೆಟ್ ಸಸ್ಟೈನ್ ಆಗಬೇಕು. ನಿಮ್ಮದು ಮಾರ್ಕೆಟ್ ಇವಾಗ ಮೇಲೆ 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 ಹೋಗ್ತಾ ಇದೆ, ನಿಮ್ಮ ಮೇಲೆ ತರಡಿ ಮೇಲೇ ಹೋಗಿ. ನೀವು ಡೌನ್ ಆಗಿ ಬರ್ತೀರಾ? ಇಲ್ಲ, ನಾನು ಮಾರ್ಕೆಟ್ನ ಇಳಿಸ್ತೀನಿ ಅಂತ ಅಂದ್ಕೊಂಡವರು ಖಂಡಿತ ಉದ್ಧಾರ ಆಗಿ ಚಾನ್ಸ್ ಇಲ್ಲ. ಮಾರ್ಕೆಟಲ್ಲಿ ನಾನು ಒಬ್ಬನೇ ಇಳಿಸ್ತೀನಿ ಅಂತ ಹೋಗ್ತಾರೆ ನೋಡಿ, ಅವರು ಮಾರ್ಕೆಟ್ ಇಳಿಸೋಕ್ಕೆ ಚಾನ್ಸ್ ಇಲ್ಲ. ಸೊ ನೀವೇನು ಮಾಡಬೇಕು? ಮಾರ್ಕೆಟ್ ಯಾವ ಥರ ಹೋಗ್ತಾರೆ? ಸಿಂಪಲ್ ಮೆಥಡು ನೋಡಿ. ಮಾರ್ಕೆಟ್ ಏನು ಹೇಳಿದೆ ಈ ವಾರ ಫುಲ್ ನೋಡಿ, ಟ್ರೆಂಡ್ ಲೈನ್ ಎಲ್ಲ ಅಪ್ ಲೈನೇ, ಇದು ಅಪ್ ಲೈನೇ. ಇವತ್ತು ಟ್ರೆಂಡ್ ಲೈನ್ ಅಪ್ ಲೈನೇ. ಕೆಳಗೆ ನೋಡಿ, ಇನ್ನೂ ಕೆಳಗೆ ಬನ್ನಿ, ಇದು ಅಪ್ ಲೈನೇ ನೋಡಿ. ನಿಮ್ಗೆ ಗೊತ್ತಿರೋ ಮಾರ್ಕೆಟ್ ನೋಡಿ, ಇಲ್ಲಿಂದ ಶುರು ಹಚ್ಕೊಂಡಿದ್ದೀವಿ ವೀಕು, ಇಲ್ಲಿಂದ ಶುರು ಹಚ್ಕೊಂಡಿದ್ದು ಹೈಯರ್. ಸೊ ಆವತ್ತಿನ ವೀಕೆ ಹೇಳ್ಬಿಡುತ್ತೆ ನಿಮಗೆ ಮಾರ್ಕೆಟು, ಇವತ್ತು ಕೆಳಗಡೆ ಬರಲ್ಲ, ಎಲ್ಲನೂ ಮೇಲೇಣ ಅನ್ನೋದನ್ನು ನೀವು ತಿಳ್ಕೊಬೇಕು. ಮೇಲೆ ಬಂದರೆ ಮೇಲೇ ಅದು ಮಾರ್ಕೆಟ್. ನಿಮ್ಮದು ಟ್ರ್ಯಾಪ್ ಮಾಡ್ತಾಯಿದೆ, ನಿಮ್ಮದು ಪ್ರೀಮಿಯಮ್ ಡಿ ಕೆ ಮಾಡ್ತಾಯಿದೆ, ನಿಮ್ಮ ವಾಲ್ಯೂಮ್ ಕೊಡ್ತಾ ಇಲ್ಲ, ಕ್ಯಾನ್ಲಿಸ್ಟಿಕ್ಸ್ನ ಮಾತ್ರ ದುಡ್ಡು ಇದು ಮಾಡ್ತಾಯಿದ್ದಾರೆ. ಅದೆಲ್ಲ ಸ್ಕ್ಯಾಲ್ಪಿಂಗ್, ನೀವು ಬಿಗ್ ಮಿಸ್ಟೇಕ್ಸ್, ಅದೆಲ್ಲ ನೀವು ಕಲ್ತ್ಕೊಬೇಕು. ಒಂದಿನ ಕ್ಲಾಸ್ ನಾವು ಹೇಳ್ತೀನಿ ನಿಮಗೆ ಯಾವ ರೀತಿ ಅಂತ. ನಾನೀಗ ಫಸ್ಟ್ ಆಫ್ ಆಲ್ ಶುರುವಾದ ಮಾಡಿದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸು ಇಲ್ಲಾಂದ್ರೂ ಇದರಲ್ಲಿ ಒಂದು 12 ವರ್ಷ ಇದೆ. ಖಂಡಿತ ಮಧ್ಯದಲ್ಲಿ ಬಿಟ್ಬಿಟ್ಟಿದ್ದೀನಿ, ಬಟ್ ಮಧ್ಯ ವರ್ಷಗಟ್ಟಲೆ ನಾನು ಆಡ್ತಾಯಿದ್ದೆ ಸರ್ ಗೇಮ್. ಇದನ್ನು ನಿಫ್ಟಿ 50ಯಲ್ಲಿ, ನಿಫ್ಟಿ ಬ್ಯಾಂಕಲ್ಲಿ, ಇಂಟ್ರಾಡೇಯಲ್ಲಿ ಎಲ್ಲ ಪ್ಲೇ ಮಾಡ್ತಾಯಿದ್ದೆ. ನಿಮಗೆ ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಖಂಡಿತ ತಿಳಿಸ್ಕೊಡಿ, ನಾನು ಅದ್ರ ಬಗ್ಗೆ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ನೋಡಿ ಸಿಂಪಲ್, ನನಗೆ ಯಾವಾಗಲೂ ಅಷ್ಟೇ ಸ್ಟ್ರಾಟಜಿ. ನಿಮಗೆ ಡೌನ್ ಬೇಕಾ ಕೆಳಗೆ ಬೇಕಾ ಇಷ್ಟೇ ನಾನು ಆಲೋಚನೆ ಮಾಡೋದು, ಇನ್ನೇನು ಆಲೋಚನೆ ಮಾಡೋಕೆ ಹೋಗಲ್ಲ. ಯಾಕಂದರೆ ಸಮಯನೂ ಇಲ್ಲ ನಮ್ಮ ಹತ್ರ. ನಾಳೆ ಮಾರ್ಕೆಟ್ ನೋಡಿ, ಈ ಬ್ಲೂ ಲೈನ್ ಏನು ಬ್ಲೂ, ನಾನು ಇದನ್ನೆಲ್ಲ ಏನು ಅರ್ಜೆಂಟಲ್ಲಿ ಈ ನೋಡಿ ರೆಕ್ಟ್ಯಾಂಗಲ್ ಲೈನ್ ಏನಕ್ಕೆ ಟ್ರೈ ಮಾಡಿದ್ದೀನಿ. ಈ ರೆಕ್ಟ್ಯಾಂಗಲ್ ಲೈನ್ ಇದ್ರಿಗೆ ನಿಮಗೋಸ್ಕರನೇ ಮಾಡಿರೋದು ನಾನು ಇದೆಲ್ಲ. ರೆಕ್ಟ್ಯಾಂಗಲ್ ಲೈನ್ ನಾಳೆ ಸ್ಕ್ಯಾಲ್ಪಿಂಗ್, ಸ್ಟಾಪ್ಲೆಸ್ ಹಂಟಿಂಗ್, ಸ್ಟಾಪ್ಲೆಸ್ ಹಂಟಿಂಗ್ ನೋಡಿ. ಸ್ಟಾಪ್ಲೆಸ್ ಹಂಟಿಂಗ್ ಮಾಡೋಕ್ಕೆ ಬರುತ್ತೆ, ಮತ್ತು ಸ್ಕ್ಯಾಲ್ಪಿಂಗ್ ಬರುತ್ತೆ ನೋಡಿ. ಸ್ಕ್ಯಾಲ್ಪಿಂಗ್ ಹಿಂಗೆ ಹೋಯ್ತು, ಮತ್ತೆ ಬಂತು, ಮತ್ತೆ ಹೋಗಿ ಮತ್ತೆ ಡೌನ್ ಆಯಿತು, ಮತ್ತೆ ಹೈ ಹೋಗಿ ಮತ್ತೆ ಡೌನ್ ಆಯಿತು, ಮತ್ತೆ ನಿಮಗೆ ಸ್ಟಾಪ್ಲೆಸ್ ಹಂಟಿಂಗ್ ಮಾಡ್ತು, ಮತ್ತು ಕೆಳಗಡೆ ಸ್ಟಾಪ್ಲೆಸ್ ಹಂಟಿಂಗ್ ಮಾಡ್ತು, ಮತ್ತೆ ಡೌನ್ ಆಯಿತು, ಮತ್ತೆ ಮತ್ತೆ ಡೌನ್ ಆಯಿತು. ಈ ರೀತಿ ಮಾರ್ಕೆಟ್ ನೀವು ಮಾಡಿದ್ರೆ ಅದು ನೀವು ಆಲೋಚನೆ ಮಾಡಬೇಕು. ಹೇಗಂದರೆ ನೋಡಿ ಸಿಂಪಲ್, ಮಾರ್ಕೆಟ್ ಈಗ ಮೇಲೆ ಹೋಯಿತು, ಹೈ ಲೋ, ಹೈಯರ್ ಹೈ ಲೋವರ್ ಹೈ, ಹೈಯರ್ ಹೈ ಲೋವರ್ ಹೈ, ಹೈಯರ್ ಹೈ ಲೋವರ್ ಹೈ, ಹೈಯರ್ ಹೈ ಲೋವರ್ ಹೈ, ಹೈಯರ್ ಹೈ ಲೋವರ್ ಹೈ ನೋಡಿ. ಇದು ಯಾಕೆ ಈ ರೀತಿ ಅಂದರೆ ಸೇಮ್ ಟ್ರೆಂಡ್ ಲೈನ್ ಕಾಣ್ತಿದೆಯಾ, ಬಟ್ ಮಾರ್ಕೆಟೆಲ್ಲ ಮೇಲೇನೆ ಹೋಗ್ತಿದೆ. ನಮಗೆ ಇಲ್ಲಿ ನೋಡಿ ಇದು ಈ ಕ್ಯಾಂಡಲ್ ಸ್ಟಿಕ್ಸೇ ನಮಗೆ ಬಿಗ್ ಸೇಲರ್ಸು ಕಾಣ್ಬೋದಿದೆ. ಯಾಕಂದರೆ ಈ ಥರ ಚಿಕ್ಕ ಕ್ಯಾಂಡಲ್ಗಳು ಯಾವಾಗ ನಿಮ್ಗೆ ಸಸ್ಟೈನ್ ಕೊಡುತ್ತೋ ಅಲ್ಲಿ ಸೇಲರ್ಸ್ ಖಂಡಿತ ನಿಮಗೆ ಟ್ರ್ಯಾಪ್ ಮಾಡ್ತಾಯಿದ್ದಾರೆ, ಟ್ರ್ಯಾಪಿಂಗ್ ನಡೀತಿದೆ ನೋಡಿ. 2 ಕ್ಯಾಂಡಲ್ ಯಾವಾಗಾಯಿತು? 1:30 ಏಷ್ಯನ್ ಮಾರ್ಕೆಟ್ ಯಾವಾಗ ಓಪನ್ ಆಯಿತೋ ಆವಾಗ 1:30 ನಿಮ್ಮ ಕ್ಯಾಂಡಲ್ಗೆ ಏನೋ ಕೊಡಬೇಕು ಅನ್ನೋದು ಕೊಟ್ಟಿದೆ ಅಷ್ಟೇ, ಏನಿಲ್ಲ ಮಿಕ್ಕಿದ್ದು. ಮತ್ತು ನೆಕ್ಸ್ಟ್ ಒನ್ ಈ ಮಾರ್ಕೆಟು ಅಷ್ಟೇ ಬಿಗ್ ಕ್ಯಾಂಡಲ್ಸ್ ಆಗಿದೆ, ಬಿಗ್ ಕ್ಯಾಂಡಲ್ ಬಂದಿದೆ. ಬಿಗ್ ಕ್ಯಾಂಡಲ್ ಸೇಮ್ ಟೈಮ್ 145ಗೆ ನಿಮಗೆ ಮಾರ್ಕೆಟ್ ದುಡ್ಡು ಕೊಟ್ಟಿದೆ. 145 ಆಗಿದ ತಕ್ಷಣ ನಿಮ್ಮ ಮಾರ್ಕೆಟ್ ಏನು ಮಾಡಿದೆ? 145 ಕೊಟ್ಟಿದ್ದಾರೆ. 145 ಕೊಟ್ಟಿದ ತಕ್ಷಣ ನೀವು ಕರೆಕ್ಟಾಗಿ ಏನು ಮಾಡಿದ್ರೆ ಅವ್ನು ಮತ್ತೆ ಸೇಲ್ ಸ್ಟಾರ್ಟ್ ಮಾಡಿದ್ರೆ ಬೈ ಹೋಗಿದೆ. ಮತ್ತೆ ನೋಡಿ ಡೌನ್ ಬಿಗ್ ಕ್ಯಾಂಡಲ್ ಯಾವಾಗ ಮತ್ತೆ 3 ಗಂಟೆಗೆ ಅಲ್ಲಿ ವಾಲ್ಯೂಮ್ ಇರೋಲ್ಲ, ನಿಮ್ಗೆ ಏನಿಲ್ಲ, ಎಲ್ಲ ಡಿ ಕೆ ಆಗಿರುತ್ತೆ ನಿಮ್ಮದೆಲ್ಲ. ಮತ್ತೆ ಇದು ಲಾಸ್ಟ್ ಪೊಸಿಷನ್ಸ್ 15 3:15 ನೋಡಿ. ಈ ಥರ ಸೇಲರ್ಸ್ ಇಲ್ಲಿ ಇಂಪಾರ್ಟೆಂಟು, ಈ ಕ್ಯಾಂಡಲೇ ನಮಗೆ ಇಂಪಾರ್ಟೆಂಟ್ ನೋಡಿ. ಕಾಣ್ತಿದೆಯಲ್ಲ, ಈ ಕ್ಯಾಂಡಲೇ
ಈ ಥರ ಡಬಲ್ ಬ್ಯಾಟಮ್ ಕ್ಯಾಂಡಲ್ ಕಂಡು ಬಂದಲ್ಲಿ ನೋಡಿ, ನಾನು ತೋರಿಸ್ತೀನಿ ನೋಡಿ. ಇವಾಗ ಡಬಲ್ ಬ್ಯಾಟಮ್ ಕ್ಯಾಂಡಲ್ ತೊಗೊಂಡು ಇಲ್ಲಿ ಸ್ವಲ್ಪ ನೀವು ಹುಷಾರಾಗಿರಬೇಕು. ಈ ಥರ ಕ್ಯಾಂಡಲ್ ಸ್ಟಿಕ್ಸಲ್ಲಿ ಡಬಲ್ ಎಲ್ಲಿ ಮಾಡಿದೆ ನೋಡಿ, ತೋರಿಸ್ತೀನಿ ನೋಡಿ. ಅದು ಹೈಯರ್ ಆಗೋಕ್ಕೂ ಚಾನ್ಸ್ ಇದೆ. ಅಲ್ಲಿ ಈ ಥರ ಡಬಲ್ ಪ್ಯಾಟರ್ನ್ ಕಂಡು ಬಂದರೆ ಅಲ್ಲಿ ನೀವು ಅಲರ್ಟ್ ಆಗಿರಿ. ಓಕೆ, ನೀವು ಅಲರ್ಟ್ ಆಗಿರಬೇಕು. ಇಲ್ಲಿ ಈ ಥರ ಅಲರ್ಟ್ ಆಗಿದ್ರೇ ಮಾತ್ರ ನಿಮ್ಗೆ ಗೊತ್ತಾಗೋದು ಈ ಜಾಗದಲ್ಲಿ ಏನೋ ಒಂದು ನಡೀತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ. ಜಸ್ಟು ನಾಳೆ ಸ್ಟ್ರೀಮ್ ಬರ್ತೀನಿ, ನಿಮಗೆ ನಾಳೆ ಸ್ಟ್ರೀಮಿಗೆ ಬರೋಕ್ಕೆ ಚಾನ್ಸ್ ಇದೆ. ನಾನು ಲೈವ್ ಸ್ಟ್ರೀಮ್ ಬರ್ಬೋದು. ಲೈವ್ ಸ್ಟ್ರೀಮ್ ಬಂದಾಗ ನಿಮ್ಗೆ ಹೇಳ್ತೀನಿ. ಖಂಡಿತ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಹೇಗಿರಬೇಕು, ಎಷ್ಟು ದುಡ್ಡು ತೊಗೊಂಡು ನೀವು ಹೊರಗೆ ಹೋಗಬೇಕು. ಯಾರು ಇದನ್ನು ಹೇಳ್ಬೇಡಿ ಸರ್ ನಮ್ಮದು ಅಕೌಂಟ್ ಹೋಲ್ಡ್ ಮಾಡಿ ಸರ್, ನೀವೇ ಆಡ್ಕೊಳ್ಳಿ ಸರ್. ಇದೆಲ್ಲ ಸೆಬಿ ರೂಲ್ಸ್ಗೆ ನಾವು ವಿರುದ್ಧವಾಗಿ ನಾವು ಹೋಗೋಕ್ಕಾಗಲ್ಲ. ಇದೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಇದನ್ನು ಫಾಲೋ ಮಾಡಿ. ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್ ಎಲ್ಲ ನಿಮ್ಮದೇ, ನಿಮ್ಮ ದುಡ್ಡು ನೀವು ಮ್ಯಾನೇಜ್ಮೆಂಟ್. ನಾವು ಬರೀ ಎಜುಕೇಷನ್ ಪರ್ಪಸ್ ಮಾತ್ರ ಕಲಿಸ್ಕೊಡ್ತಾನದು. ಓಕೆ, ಇದನ್ನು ತಿಳ್ಕೊಳ್ಳಿ. ನಾಳೆ ಮಾರ್ಕೆಟ್ ಇಲ್ಲಿ ನೋಡಿ, ಈ ಲೈನ್ನ ಆಲೋಚನೆ ಮಾಡಿ. ನೀವು ನಿಮ್ಮ ಸಿಸ್ಟಮ್ ಮೇಲೆ ಆಲೋಚನೆ ಲೈನ್ ಹಾಕ್ಸ್ಕೊಳ್ಳಿ, ಹಾರ್ಜೆಂಟಲ್ ಲೈನ್ ಹಾಕ್ಸ್ಕೊಳ್ಳಿ. ನೀವು ಲೈನ್ ಖಂಡಿತ ಹಾಕ್ಕೊಂಡಿಲ್ಲ ಅಂದರೆ ನಾಳೆ ನಿಮಗೆ ಗೊತ್ತಾಗೋದಿಲ್ಲ. ಈ ಲೈನ್ ಹಾರ್ಜೆಂಟಲ್ ಲೈನ್ ಫಾಲೋ ಮಾಡಿ. ಇದರಲ್ಲಿ ಎಲ್ಲ ಸ್ಕ್ಯಾಲ್ಪಿಂಗೇ ಈ ಲೈನ್ ಮಾಡಿದ್ದೀನಿ. ಈ ಡೌನ್ ಇದು ಅಲಾಟ್ ಕೊಟ್ಟಿದ್ದೀನಿ ನಾನು. ಅಲಾಟಲ್ಲಿ ಈ ಹೊರಗಡೆ ಸಸ್ಟೈನ್ ಆಗ್ತಾಯಿದ್ರೆ ನಿಮ್ಮದು ಸ್ಕ್ಯಾಲ್ಪಿಂಗ್ ಆಗ್ತಿದೆ. ಬೈಯರ್ಸು ನಿಮ್ಮನ್ನು ಎಲ್ಲ ಜಾಗದಲ್ಲಿ ಒಂದೇ ಕೂಡಿದ್ದಾರೆ ಅನ್ನೋದನ್ನ ಒಂದು ರಿಸ್ಕ್ ಕೊಡ್ತಾಯಿದ್ದೀನಿ, ನಿಮಗೆ ಒಂದು ಹಿಂಟ್ ಕೊಡ್ತಾಯಿದ್ದೀನಿ. ಓಕೆ, ಇವಾಗ ನಿಫ್ಟಿ 50 ನೋಡ್ಕೊಳ್ಳಿ. ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ. ಈ ಟಾರ್ಗೆಟ್ ಏನಾದರೂ ಕ್ಲೋಸ್ ಆಗಿ ಇಲ್ಲಿ ನಿಂತ್ಕೊಂತಂದರೆ 1:15 ಮಾರ್ಕೆಟ್ ಈ ಜಾಗದಲ್ಲಿ ಬಂದು ಸಸ್ಟೈನ್ ಆಯ್ತಂದರೆ, ಓಕೆ, ಈ ಜಾಗದಲ್ಲಿ ಬಂದು ಸಸ್ಟೈನ್ ಆಯ್ತಂದರೆ ನೀವು ಸ್ವಲ್ಪ ಅಲರ್ಟ್ ಆಗಿರಬೇಕು. ಗ್ಯಾಪ್ ಆಫ್ ಫಿಲ್ ಮಾಡೋಕ್ಕೆ ಬರ್ತಾ ಇದೆ. ಮಾರ್ಕೆಟ್ ಹೆಂಗೆ ಹೋಗಲಿ, ಹಿಂಗೋಗಲಿ, ಮತ್ತೆ ಡೌನ್ ಬರಲಿ, ಹಿಂಗೋಗಲಿ, ಮತ್ತೆ ಡೌನ್ ಬರಲಿ, ಹಿಂಗೋಗಲಿ, ಮತ್ತೆ ಡೌನ್ ಬರಲಿ, ಮತ್ತೆ ಡೌನ್ ಬರಲಿ, ಮತ್ತೆ ಡೌನ್. ಸೊ ಇವಾಗ ಈ ಟ್ರೆಂಡ್ ಲೈನ್ ನೋಡಿ, ನೋಡಿ ಇದು ಹೀಗೆ ಹೈಯರ್ ಲೋ, ಹೈಯರ್ ಹೈ, ಲೋವರ್ ಹೈ, ಹೈಯರ್ ಹೈ, ಲೋವರ್ ಹೈ. ಇವಾಗ ಹೆಂಗಿದೆ ಮಾರ್ಕೆಟು ನೋಡು. ಲೋವರ್ ಹೈ, ಹೈಯರ್ ಲೋ, ಲೋವರ್ ಹೈ, ಹೈಯರ್ ಲೋ, ಲೋವರ್ ಹೈ, ಹೈಯರ್ ಲೋ. ಈ ಥರ ಟ್ರೆಂಡ್ ಮಾರ್ಕೆಟ್ನ ಯಾವಾಗಲೂ ಅಷ್ಟೇ. ಮಾರ್ಕೆಟ್ ಯಾವ ರೀತಿ ನಡೀತಿದೆ ಫಸ್ಟ್ ಆಫ್ ಆಲ್ ನೀವು ಅದನ್ನು ತಿಳ್ಕೊಬೇಕು. ಇಲ್ಲ ನಾನು ಹಾಕ್ತೀನಿ, ದುಡ್ಡು ತೊಗೊತೀನಿ ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವು ಆಲೋಚನೆ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ರೀತಿ ನೀವು ಮಾರ್ಕೆಟ್ನ ಯಾವಾಗಲೂ ತಿಳ್ಕೊಬೇಕು ಹಿಂಗೆ ಹೋಗುತ್ತೆ ಅಂತ. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತು ಅನಿಸುತ್ತೆ. ಈ ಜಾಗದಲ್ಲಿ ಸ್ಕ್ಯಾಲ್ಪಿಂಗ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಖಂಡಿತ ಹುಷಾರಾಗಿರಿ. ಈ ಜಾಗದಲ್ಲಿ ಒಂದು ವೇಳೆ ಈ ಮಾರ್ಕೆಟ್ ಏನಾದರೂ ಲೋ ಓಡಿತಂದರೆ ಖಂಡಿತ ನಿಮಗೆ ಇಲ್ಲಿವರೆಗೂ ಮಾರ್ಕೆಟ್ 23,650 ಇಲ್ಲ ಅಂದರೆ 23,730ವರೆಗೂ ಮಾರ್ಕೆಟ್ ಕ್ಲೋಸ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ ನಾಳೆಗೆ. ಒಂದು ವೇಳೆ ಮಾರ್ಕೆಟ್ ಹೋದರೆ, ಒಂದೇ ವೇಳೆ ಮಾರ್ಕೆಟ್ ನಿಫ್ಟಿ 50 ಮೇಲೆ ಟಾರ್ಗೆಟ್ ಏನೋ ಹೋದರೆ 24,230ವರೆಗೂ ಹೈಯರ್ ಬ್ರೇಕ್ ಆಗೋಗ್ಬಿಟ್ರೆ ಮುಗೀತು. ಅದರ ಮೇಲೆ ಲೈವ್ ಸೆಷನ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ಮಾರ್ಕೆಟ್ ಇವತ್ತು ಟ್ರೆಂಡ್ ಲೈನ್ ಹೈ. ಮಂಗಳವಾರ ಬೇರೆ ಆಲೋಚನೆ ಮಾಡಿ. ನಾನು ಇಷ್ಟು ವರ್ಷದಿಂದ ಆಡ್ತಾಯಿದ್ದೀನಿ. ಮಂಗಳವಾರ ಯಾವಾಗಲೂ ಒಂದು ಮಾರ್ಕೆಟ್ ಹೈಯಲ್ಲೇ ಹೋಗ್ತಾ ಇರುತ್ತೆ, ಇಲ್ಲಾಂದರೆ ಲೋ ಖಂಡಿತ ಬಂದೇ ಬರುತ್ತೆ. ಎರಡರಲ್ಲಿ ಬಟ್ ವಾಲ್ಯೂಮ್ ಖಂಡಿತ ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸ್ವಲ್ಪ ನೋಡಿಕೊಂಡು ಪ್ರಯತ್ನ ಪಡಿ. ಎಲ್ಲರೂ ಮಾರ್ಕೆಟ್ ಹೇಗೆ ಹೋಗ್ತಿದೆ ನೋಡಿಕೊಂಡು ಆಡಿ. ಸರಿ, ನಿಫ್ಟಿ 50 ಇವಾಗಕ್ಕೆ ನೀವು ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ಕಾಣುತ್ತೆ. ಇವಾಗ ನಾನು ಇದನ್ನು ಬ್ಯಾಕ್ ತಗೊತೀನಿ. ಓಕೆ, ನೆಕ್ಸ್ಟ್ ಒನ್. ಇವಾಗ ಬ್ಯಾಂಕ್ ನಿಫ್ಟಿಗೆ ಹೋಗೋಣ. ಸೇಮ್ ನೋಡಿ, ಬ್ಯಾಂಕ್ ನಿಫ್ಟಿ ನಿಮಗೂ ಅಷ್ಟೇ. ಫಸ್ಟ್ ಆಫ್ ಆಲ್ ಬ್ಯಾಂಕ್ ನಿಫ್ಟಿ ಇಲ್ಲಿದೆ. ದೊಡ್ಡ ಟಾರ್ಗೆಟ್ ನೋಡಿ, ಇಲ್ಲಿಗೆ ಅಚೀವ್ಮೆಂಟ್ 54,400 54,400 ಹೈ ತೊಗೊಬೇಕು. ಫಸ್ಟ್ ಟಾರ್ಗೆಟ್ 54,000 ಹೈಗೆ ಟಾರ್ಗೆಟ್ ಅಚೀವ್ಮೆಂಟ್ ಮಾಡಬೇಕು. ನೆಕ್ಸ್ಟ್ ಟಾರ್ಗೆಟ್ 55,500, ಆಮೇಲೆ 55,600,
ಸಮಥಿಂಗ್ ಮೇಲೆ ಹೋಗುತ್ತೆ 54,600 54,070 ನಿಮ್ಮ ಮಾರ್ಕೆಟ್ ಹೈಯಲ್ಲಿರುತ್ತೆ. ಮಾರ್ಕೆಟ್ ಒಂದು ವೇಳೆ ಸಸ್ಟೈನ್ ಆಗಿ 55,100 ಬರುತ್ತೆ. 55,000 ಫಸ್ಟ್ ನೆಕ್ಸ್ಟ್ ಟಾರ್ಗೆಟ್ ಏನಿದೆ ಡೌನ್ ಪೇಮೆಂಟ್ ಅವ್ರಿಗೆ ಸೇಲರ್ಸ್ಗೆ 55,900 ನೆಕ್ಸ್ಟ್ ಟಾರ್ಗೆಟ್ 54,900 54,900 55,197 55,200 55,197 ಇಲ್ಲಿದೆ. 54,100 55,100 ಓಕೆ. 55,200 54,900 ಆಮೇಲೆ ನೆಕ್ಸ್ಟು 54,700 ಇಲ್ಲಿವರೆಗೂ ಮಾರ್ಕೆಟ್ ಸಸ್ಟೈನ್ ಆಗುತ್ತೆ. ಸೇಮ್ ಟ್ರಿಕ್ ನಿಫ್ಟಿ 50ಅಲ್ಲಿ ಏನಿಗಿತ್ತು ಸೇಮ್ ಟ್ರಿಕ್ ಇಲ್ಲೇನೆ ನೋಡಿ. ಈ ಲೈನ್ ಆಗಿದೆ, ಜ್ಞಾಪಕ ಇಟ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನಿಫ್ಟಿ ಬ್ಯಾಂಕಲ್ಲಿ ಏನಾಗಿದೆ ಅಂತ 55,000 ಬ್ರೇಕ್ ಹೈ ಆಲ್ ಟೈಮ್ ಹೈ ಆಗೋಗ್ಬಿಡುತ್ತೆ ನಿಮಗೆ. ಬ್ರೇಕ್ ಮತ್ತು ಆಲ್ ಟೈಮ್ ಹೈ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 55,500ಗೆ ಬ್ರೇಕ್ ಏನಾಯಿತು ಅಂದರೆ ಇದು ನೋಡಿ 500 ಆಮೇಲೆ ಮೇಲೇ ಹೈಯರ್ ಹೈ. ಅವತ್ತು ಮಾರ್ಕೆಟ್ ಎಲ್ಲ ಹೈಯೇ ಜಾಸ್ತಿ ಇರುತ್ತೆ, ಲೋ ಆಗಿ ಚಾನ್ಸ್ ಇರೋಲ್ಲ. ಒಂದು ವೇಳೆ ಡೌನಲ್ಲಿ ಬಂದರೆ 55,200 ಕೆಳಗಡೆ ಬರುತ್ತೆ. ಫಸ್ಟ್ ಬ್ರೇಕ್ಔಟ್, ಸೆಕೆಂಡ್ ಬ್ರೇಕ್ಔಟ್ 54,900, ಥರ್ಡ್ ಬ್ರೇಕ್ಔಟ್ 54,700 ಮಾರ್ಕೆಟ್. ಇವಾಗ ನೋಡೋಣ ಸಸ್ಟೈನ್ ಬಗ್ಗೆ ನಾವು ಮಾತಾಡೋಣ. ಏನು ಸರ್ ಸಸ್ಟೈನ್ ಇಲ್ಲ ಇರುತ್ತೆ ನೋಡಿ. ಸಸ್ಟೈನ್ ಅನ್ನೋದು ಮಾರ್ಕೆಟ್ ಬೈಯರು ಒಂದೇ ಜಾಗದಲ್ಲಿ ಇರ್ತಾರೆ, ಸೇಲರು ಒಂದೇ ಜಾಗದಲ್ಲಿ, ಎರಡೂ ಕಡೆ ಸಮತೋಲವಾಗಿರ್ತಾರೆ. ಅಂಥದ್ರಲ್ಲಿ ನೋಡಿ ಇದನ್ನು ಮಾಡಿದ್ನಲ್ಲ ಈ ಲೈನ್ ಇವಾಗ ಇಲ್ಲಿದೆ. ಮಾರ್ಕೆಟ್ ಹಿಂಗೆ ಹೋಗುತ್ತೆ. ಸೇಮ್ ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳಿಕೊಟ್ಟೆ ಅದೇ ಲೈನ್ ಸಸ್ಟೈನ್ ಈ ಬಾಕ್ಸಲ್ಲೇ ಕಂಟಿನ್ಯೂ ಆಗ್ತಾ ಇರುತ್ತೆ. ಬರ್ತಾ ಮತ್ತೆ ಕಂಟಿನ್ಯೂ ಬಟ್ ಟ್ರೆಂಡ್ ಲೈನ್ ಈಸ್ ಡೌನ್. ಅರ್ಥ ಆಯ್ತಾ? ಟ್ರೆಂಡ್ ಲೈನ್ ಡೌನೇ ಇರುತ್ತೆ. ಮಾರ್ಕೆಟು ಯಾವ ರೀತಿ ನಡ್ಕೊಳುತ್ತೆ ನಾವು ಅದೇ ರೀತಿ ಹೋಗೋಣ, ಟೆನ್ಷನೇ ಇಲ್ಲ. ಬಟ್ ನನ್ನ ಟೈಮ್ ಇಟ್ಕೊಳ್ಳಿ 9:15 10:30 ಇದರೊಳಗೆ ಮುಗಿಸ್ಕೊಂಡು ನೀವು ಹೊರಗೆ ಬಂದುಬಿಡಿ. ಆವತ್ತಿನ ಮಾರ್ಕೆಟ್ ಎಲ್ಲವರೆಗೂ ಬೆಳಗ್ಗೆಯಿಂದ ದುಡ್ಡು ತೊಗೊಂಡು ಆರಾಮಾಗಿ ಸಾಯಂಕಾಲವರೆಗೂ ನಿಮ್ಮ ಮಾರ್ಕೆಟ್ನ ನೀವು ನೋಡಿಕೊಂಡು ಮಾನಿಟರ್ ಮೇಲೆ ಕೂತ್ಕೊಂಡು ಆರಾಮಾಗಿ ಮೊಬೈಲಲ್ಲಿ ನೋಡ್ಕೊಂಡು ಆರಾಮಾಗಿ ಕೂತ್ಕೊಳ್ಳಿ. ಮಾರ್ಕೆಟ್ ಸೂಪರಾಗಿ ಅವತ್ತು ಬಿಂದಾಸಾಗಿರೋಣ ತೊಗೊಂಡು ಮಾರ್ಕೆಟ್. ಯಾಕಂದರೆ ಮಾರ್ಕೆಟ್ ಕೊಡ್ತಿದೆ, ನಾವು ಯಾಕೆ ಬಿಡಬೇಕು? ಮಾರ್ಕೆಟ್ ಒಳ್ಳೆ ಸಸ್ಟೈನ್ ಆಗ್ತಿದೆ. ಮಾರ್ಕೆಟ್ ಇವಾಗ ನೋಡಿ ಹೈಯರ್ ಹೈ ಬರ್ತಾಯಿದೆ. ಈ ವಾರ ಫುಲ್ಲು ಎಲ್ಲರೂ ಎಂಜಾಯ್ ಮಾಡಿದ್ದಾರೆ, ಫುಲ್ಲು ಎಂಜಾಯ್. ಏನು ಎಂಜಾಯ್ ಅಂತ ಕಾಣ್ತಿದೆ ಅಂದರೆ ಎಲ್ಲರೂ ಲಕ್ಷಾನುಗಟ್ಟಲೆ ದುಡ್ಡು ತೊಗೊಂಡು 3 ಲಕ್ಷ 2 ಲಕ್ಷ ನಮ್ಮ ಫ್ರೆಂಡ್ಸ್ಗಳು ಯಾಕೆ ಅಂತೀರ ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ. ಸೊ ನೀವು ಯಾಕೆ ಮಾಡಬಾರ್ದು? ಮಾಡಿ, ಖಂಡಿತ ನಿಮಗೂ ಅಷ್ಟೇ. ಈ ಸಸ್ಟೈನ್ನ ಖಂಡಿತ ನೀವು ನೋಡಲೇಬೇಕು. ಇದನ್ನು ನೋಡಿದಾಗೆ ನಿಮ್ಗೆ ಗೊತ್ತಾಗೋದು ಮಾರ್ಕೆಟ್ ಹೇಗೆ ಹೋಗ್ತಿದೆ ಅಂತ. ಸರಿ, ಓಕೆ ಬಾಯ್ಸ್ ಜನಗಳೇ, ಓಕೆ ನಾನು ಈಗ ಹೋಗೋ ಸಮಯ ಆಯಿತು, ಸಮಯ ಜಾಸ್ತಿ ಆಗಿದೆ. ಓಕೆ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಏನಾದರೂ ಇದ್ದರೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ಸ್ ಮಾಡಿ, ಲೈಕ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬು ಮಾಡಿ. ಒಂದು ಮಾಡೋಗಿ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡಿದ್ರೆ ಖಂಡಿತ ನನಗೂ ಸಂತೋಷನೇ. ನಾನು ಹೇಳಿದ್ದು ತಪ್ಪೇನ ಇದ್ದರೆ ಖಂಡಿತ ಕಮೆಂಟ್ ಮಾಡಿ, ನಾನು ಅದನ್ನು ಓದ್ತೀನಿ, ನಿಮಗೆ ರಿಪ್ಲೈನೂ ಕೊಡ್ತೀನಿ. ಓಕೆ, ಗುಡ್ ನೈಟ್.